ಭಾರತ ಚುನಾವಣಾ ಆಯೋಗ ಪುತ್ತೂರು ತಾಲೂಕು ಜಿಲ್ಲಾ ಕಾನೂನು ಸೇವೆಗಳ ಸಮಿತಿಯ ಆಶ್ರಯದಲ್ಲಿ ದೇಶದ 15ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯು ನಿನ್ನೆ ಪುತ್ತೂರು ಪಂಚಾಯತ್ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಮಾಣ ವಚನ ಬೋಧಿಸಿದರು. ಬಳಿಕ ಮತದಾನ ನೋಂದಣಾಧಿಕಾರಿಯಾಗಿರುವ ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಮಾತನಾಡಿ, ಮತದಾನದ ಹಿಂದೆ ಬಹಳಷ್ಟು ಮಹತ್ವವಿದೆ. ಮತದಾನದ ಮೂಲಕ ನಮ್ಮ ನಾಯಕನನ್ನ ನಾವೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದಕ್ಕೆ ಬಲಿದಾನ ಮಾಡಿದವರು ಇದ್ದಾರೆ. ಇದರ ಹಿಂದಿರುವ ಇತಿಹಾಸ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದ್ದು, ವಿದ್ಯಾರ್ಥಿಗಳು ರೀಲ್ಸ್ ಮಾತ್ರವಲ್ಲ, ಗೂಗಲ್ ಮೂಲಕ ಉತ್ತಮ ವಿಚಾರಗಳನ್ನ ತಿಳಿದುಕೊಳ್ಳಬೇಕು. ಮತದಾನವು ಸಮಾಜದ ಒಂದು ಮುಖ್ಯ ಅಂಗ. ಮತದಾನವು ಅಮೂಲ್ಯವಾದ ಹಕ್ಕು. ಬಳಸಿಕೊಳ್ಬೇಕು. ಮತದಾನದಲ್ಲಿ ಭಾಗವಹಿಸುವ ಮೂಲಕ ದೇಶದ ಬದಲಾವಣೆಯಲ್ಲಿ ಕೈ ಜೋಡಿಸಬೇಕು ಎಂದರು. ಉಪನ್ಯಾಸ ನೀಡಿದ ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ನಂದೀಶ್ ವೈಡಿ ಮಾತನಾಡಿ, ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸಮಾನವಾದ ಮತದಾನದ ಹಕ್ಕಿದೆ. ನಾನು ಒಬ್ಬನಿಂದ ದೇಶ ಬದಲಾಗಲ್ಲ, ನನ್ನ ಒಬ್ಬನ ಮತದಿಂದ ಏನೂ ಆಗಲ್ಲ ಎಂಬ ಭಾವನೆ ಬಿಡಬೇಕು. ಪ್ರತಿಯೊಬ್ಬ ಭಾರತೀಯರು ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಬೇಕು. ಮತದಾನದಲ್ಲಿ ಭಾಗವಹಿಸುವುದರ ಜೊತೆಗೆ ಇತರರಿಗೆ ಪ್ರೇರಣೆಯನ್ನ ನೀಡಬೇಕು. ಮತದಾನಕ್ಕಾಗಿ ಸರ್ಕಾರ ಒಬ್ಬರಿಗೆ ರೂಪಾಯಿ 700ರಿಂದ 800 ತನಕ ಖರ್ಚು ಮಾಡ್ತಿದೆ. ಹೀಗಾಗಿ ಮತದಾನ ಮಾಡುವ ಹಕ್ಕನ್ನ ಯಾರು ತಪ್ಪಿಸಿಕೊಳ್ಬಾರ್ದು. ಮುತುವರ್ಜಿಯಿಂದ ಮತ ಚಲಾಯಿಸಿ ಆನಂದಿಸಬೇಕು ಎಂದರು. ತಹಶೀಲ್ದಾರ್ ಪುರಂದರ ಹೆಗ್ಡೆ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪಾತ್ರ ಮುಖ್ಯ ಎನ್ನುವುದನ್ನು ತಿಳಿದುಕೊಳ್ಬೇಕು. ನಮ್ಮ ಹಕ್ಕು ಮತ್ತು ಕರ್ತವ್ಯಗಳಿಗಾಗಿ ಮತದಾನವನ್ನ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಮತ ಜೀವ ಇದ್ದಂತೆ. ಪ್ರಜೆಗಳಿರುವ ದೊಡ್ಡ ಅಸ್ತ್ರ ಮತದಾನ ಎಂದರು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಬಿಎಲ್ಒಗಳಾದ ಪುಷ್ಪಾವತಿ, ಐವಿ, ಗ್ರೇಟಾ ಪಾಯಸ್, ಜಯಶ್ರೀ ಉಪ್ಪಿನಂಗಡಿ, ಉಪ ತಹಶೀಲ್ದಾರ್ ಚೆನ್ನಪ್ಪಗೌಡ, ತಾಲೂಕು ಕಚೇರಿ ಗ್ರೂಪ್ ಡಿ ನೌಕರ ರಾಧಾಕೃಷ್ಣ, ಗ್ರಾಮ ಸಹಾಯಕ ಬಾಲಕೃಷ್ಣ ಗೌಡ, ಆಹಾರ ನಿರೀಕ್ಷಕಿ ಸರಸ್ವತಿ, ಸಹಾಯಕ ಆಯುಕ್ತರ ಕಚೇರಿಯ ಲವ್ಯಶ್ರೀ, ಗ್ರಾಮ ಆಡಳಿತಾಧಿಕಾರಿಗಳಾದ ಜಂಗಪ್ಪ ಹಾಗೂ ಸುಜಾತಾರವರನ್ನ ಸನ್ಮಾನಿಸಲಾಯಿತು. ದಿವಂಗತ ಕನಕರಾಜು ಅವರಿಗೆ ನೀಡುವ ಮರಣೋತ್ತರ ಗೌರವ ಸ್ಮರಣಿಕೆಯನ್ನ ಅವರ ಪತ್ನಿ ಚೈತ್ರ ಹಾಗೂ ಪುತ್ರಿ ನೇಹಾ ಸ್ವೀಕರಿಸಿದ್ರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನಂದೀಶ್ ಅವರನ್ನ ಗೌರವಿಸಲಾಯಿತು. ತಾಲೂಕು ಪಂಚಾಯತ್ ಸ್ವಿಪ್ನಿಂದ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆಸಲಾದಂತಹ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಉಪ ತಹಶೀಲ್ದಾರ್ ಸುಲೋಚನಾ, ತಾಲೂಕು ಸ್ಟಿಪ್ ಅಧ್ಯಕ್ಷರಾಗಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ, ನ್ಯಾಯವಾದಿ ಅಶ್ವಿನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮುಂದಕ್ಕೆ ಈ ಪಿಎಲ್ಒಗಳು ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಇವರನ್ನ ಮೇಲ್ವಿಚಾರಣೆಯನ್ನ ಮಾಡಿದ ಸುಜಾತಾ ಮೇಡಮ್ ಅವರು ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು. ಎಲ್ಲ ಯುವ ಮತದಾರರೇ ಒಂದು ಚಪ್ಪಾಳೆ. ನಿಮ್ಮನ್ನ ಉತ್ತೇಜಿಸುವ ಪ್ರಯತ್ನದಲ್ಲಿ ಸುಮಾರು 500 ಯುವ ಮತದಾರರನ್ನ ಒಟ್ಟು ಸೇರಿಸುವ ಕಾರ್ಯವನ್ನ ಸುಜಾತಾ ಇವರ ನೇತೃತ್ವದಲ್ಲಿ ಮಾಡಲಾಗಿದೆ. ಮೇಡಮ್ ತಮಗೆ ಹೃತ್ಪೂರ್ವಕ ಮೇಡಮ್ ಅವ್ರ ಜೊತೆ ಒಂದು ಫೋಟೋ ಸೆಷನ್ ನಮ್ಮ ಅಧಿಕಾರಿ ಮಿತ್ರರ ಜೊತೆಯಾಗಿ. ಮುಂದಕ್ಕೆ ಸರಸ್ವತಿ ಗೌರವವನ್ನ ಸ್ವೀಕಾರ ಮಾಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಸರಸ್ವತಿ ಮೇಡಮ್ಗೆ ಒಂದು ಚಪ್ಪಾಳೆ. ಎಲೆಕ್ಷನ್ ಬರಲಿ, MLA ಎಲೆಕ್ಷನ್ ಬರಲಿ, ವಿಧಾನ ಪಂಚಾಯತ್ ಯಾವುದೇ ಇಲೆಕ್ಷನ್ ಇರಲಿ, ಅಲ್ಲಿ ಆಹಾರ ಸಾಮಗ್ರಿಗಳ ವಿಭಾಗದ ನೇತೃತ್ವವನ್ನ ವಹಿಸುವವರು ನಮ್ಮ ಚೆನ್ನಪ್ಪ ಗೌಡರು ಅವರು. ಇವತ್ತು ಗೌರವವನ್ನ, ಇವತ್ತಿನ ರಾಷ್ಟ್ರೀಯ ಮತದಾರ ದಿನಾಚರಣೆಯ ದಿನ ಗೌರವವನ್ನ ಸ್ವೀಕರಿಸಿದ್ದೀರಿ. ಪ್ರೇಕ್ಷಕ ಬಂಧುಗಳೇ, ಮತ್ತೊಂದು ಚಪ್ಪಾಳೆ ಅದು ಸ್ಟೇಷನ್ ಅವರ ಜೊತೆ ನಡೆಸಿಕೊಡಬೇಕು ಅಂತ ಮತ್ತೆ ಇಬ್ಬರನ್ನ ವೇದಿಕೆಗೆ ನಾವು ದಯವಿಟ್ಟು ಇಬ್ಬರು ಕೂಡ ಜಂಟಿಯಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡುವವರು ಗ್ರಾಮ ಸಹಾಯಕರು ಮತ್ತು ಅತ್ಯುತ್ತಮವಾದ ಸಹಕಾರವನ್ನ ಪುತ್ತೂರು ತಾಲೂಕಿನ ಚುನಾವಣಾ ಪ್ರಕ್ರಿಯೆಗೆ ನೀಡಿದ್ದಕ್ಕಾಗಿ ಸಹಾಯಕ ಆಯುಕ್ತರ ಕಚೇರಿ ಮತ್ತು ಜಂಗಪ್ಪ, ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಕಬಕ ಗ್ರಾಮ ಇಬ್ಬರೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಎಲ್ಲ ಚುನಾವಣೆಯಲ್ಲೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದವರು. ಇವತ್ತು ಪುತ್ತೂರು ತಾಲೂಕು ಚುನಾವಣಾ ಆಯೋಗ ಇವರನ್ನ ಗುರುತಿಸಿ ಸಹಾಯಕ ಆಯುಕ್ತರು, ತಹಶೀಲ್ದಾರರು, ಎಲ್ಲ ಅಧಿಕಾರಿಗಳು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಡುತ್ತಾ ಇದು ಸ್ವೀಕಾರ ಮಾಡಬೇಕು. ಮಾನ್ಯ ಸಹಾಯಕ ಆಯುಕ್ತರು ನೇತೃತ್ವದಲ್ಲಿ ಅವರಿಗೆ ಶಾಲು ಜೊತೆಗೆ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು. ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಕನಕರಾಜುಗೆ ಇರಲಿ ಅನ್ನುವ ಆಶಯದೊಂದಿಗೆ ಅದುಃಖವನ್ನ ಸಹಿಸುವ ಶಕ್ತಿಯನ್ನ ಭಗವಂತನು ಶ್ರೀಮತಿ ಚೈತ್ರ ಮತ್ತು ನೇಹಾ ಇವರಿಗೆ ನೀಡಿ ಎನ್ನುವ ಆಶಯದೊಂದಿಗೆ ಕನಕರಾಜು ಇವರನ್ನ ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಒಂದು ಚಪ್ಪಾಳೆಯನ್ನ ತಟ್ಟೋಣ, ಜೊತೆಗೆ ಕೃತಜ್ಞತೆಗಳನ್ನ ಸಮರ್ಪಿಸೋಣ ಅನ್ನುವ ಅತ್ಯುತ್ತಮವಾಗಿ
ಮಕ್ಕಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಮಾತನಾಡುವ ಮೂಲಕ ಇವತ್ತು ಮತದಾನದ ಗುರುತಿನ ಚೀಟಿಯನ್ನು ಪಡೆದುಕೊಳ್ಳುವ ಎಲ್ಲರೂ ಕೂಡ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಬರುವಂತ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ವಿನಂತಿಯ ಮೇರೆಗೆ ಇವತ್ತು ಪಂಥಿಯವರೆಗಿನ ಎಲ್ಲ ಅಧಿಕಾರಿ ಮಿತ್ರರು ಕೂಡ ಅತ್ಯುತ್ತಮವಾದ ಸಹಕಾರವನ್ನ ಕೊಟ್ಟವರು ಕುಳಿತವರು ಒಂದು ಮಾಡಬಹುದು. ಪುತ್ತೂರಿನ ಚುನಾವಣಾ ಪ್ರಕ್ರಿಯೆಯ ಸಕ್ಸಸ್ಸಿನ ಹೀರೋಗಳನ್ನ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಒಂದು ಮತಕ್ಕಾಗಿ 5 ಜನ ಅಧಿಕಾರಿಗಳು, ಒಂದು ನಿಮಗೆ ಜೀಪು ಪ್ಲಸ್ ನಾನು ತಹಶೀಲ್ದಾರ್ ಸಹ ಬರ್ತೇನೆ, ಇಲ್ಲ ಎಸ್ ಸರ್ ಬರ್ತಾರೆ, ಇಲ್ಲಿ ನಮ್ಮ ಏನಾದ್ರು ಅಧಿಕಾರಿಗಳು ನಿಮ್ಮ ಜೊತೆ ಬರ್ತಾರೆ, ಇನ್ನು ನಿಮ್ಗೆ ಎಸ್ಕಾರ್ಟ್ ಕೊಡ್ತೇವೆ, ಪೊಲೀಸರನ್ನು ಕೊಡ್ತೇವೆ, ಇನ್ನೇನು ಬೇಕು ಮತ್ತೆ ಹೇಳಿದ್ರು ವಿಮಾನದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ಅದು ಒಂದು ಓಟಿಗೆ, ನಿಮ್ಮ ಒಂದು ಓಟಿಗೆ ಕೂಡ ನಾವು ಅಷ್ಟು ಖರ್ಚನ್ನು ನಾವೆಲ್ಲ ಚುನಾವಣಾ ಆಯೋಗ ಸರ್ಕಾರದ ಮುಖಾಂತರ ನಮ್ಮ ಮುಖಾಂತರ ನಾವೆಲ್ಲ ಖರ್ಚು ಮಾಡ್ತೇವೆ. ನೀವು ಲೆಕ್ಕ ಹಾಕಿ ಹಾಗಾದ್ರೆ ನಿಮ್ಮ ಒಂದು ಮತ ಎಷ್ಟು ಅಮೂಲ್ಯವಾಗಿದೆ, ಆ ಮತಕ್ಕೆ ಎಷ್ಟು ಬೆಲೆ ಇದೆ. ಆ ಮತ ಅಂತೇಳಿ ನಮ್ಮ ಜೀವ ಇದ್ದಾಗೆ, ನಮ್ಮ ಜೀವಾಟ. ಹಿಂದೆ ನಾವೆಲ್ಲ ಯುದ್ಧ ಮಾಡ್ತಿದ್ದೆವು, ಪುರಾಣಿಗಳಿದ್ದೆವು. ಅದು ಯಾವುದು ಯುದ್ಧ ಬೇಕಾಗಿಲ್ಲ, ಯಾವ ಇದು ಬೇಕಾಗಿಲ್ಲ. ನಿಮ್ಮ ಮತದಾನ ಎಂಬ ಒಂದು ಅಸ್ತ್ರ ಇದೆ. ಆ ಅಸ್ತ್ರದ ಮುಖಾಂತರ ಯಾರ ಜನಪದಗಳು ಕೆಳಗೆ ಇಳಿಸಿಕಾಗ್ತದೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ, ಮತ್ತೆ ಕೂತ್ಕೊಳಿಸ್ಲಿಕ್ಕೂ ಆಗ್ತದೆ. ಅದು ನಮ್ಮ ಕೊನೆಯ ಅಸ್ತ್ರ ಪ್ರಜಾಪ್ರಭುತ್ವ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ನಾವು ಹಕ್ಕು ಚಲಾಯಿಸಬೇಕಾದ್ರೆ ನಾವು 18 ವರ್ಷ ಆದ ಕೂಡಲೇ ನಾವು ಮತದಾನ ಮಾಡಲಿಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಹಿಂದೆಲ್ಲ ನಾವೇ ಜನರೇ ತಾಲೂಕಾಫೀಸಿಗೆ ಬರ್ತಿದ್ರು. ನಾವು ಎಷ್ಟು ಕಡೆ ನೋಡಿದ್ದೇವೆ, ನಮಗೆ ವೋಟಿಂಗ್ ಪವರ್ ಬೇಕು, ನಮಗೆ ವೋಟಿಗೆ ನೀವು ಅರ್ಜಿಯಲ್ಲಿ ಕೊಡ್ತೀರಿ, ಎಲ್ಲಿ ಸಿಗ್ತದೆ ನಾವು ನೌಕರಿಗೆ ಸೇರಿದಾಗ ಕೇಳ್ತೀವಿ. ಈಗ ನಾವೇ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಬರ್ತಾರೆ, ನಿಮ್ಮ ಶಾಲೆಗಳಿಗೆ ಬರ್ತೇವೆ, ನಿಮ್ಮ ಹಾಸ್ಟೆಲ್ಗಳಿಗೆ ಬರ್ತೇವೆ, ನಿಮ್ಮ ಕೇರಿಗಳಿಗೆ ಬರ್ತೇವೆ, ನಿಮ್ಮ ಊರುಗಳಿಗೆ, ಗ್ರಾಮಗಳಿಗೆ ಎಲ್ಲ ಕಡೆ ಬಂದು ನಾವು ಒಂದು ನಿಮಗೆ ಮತದಾನ ಮಾಡುವಂಥ ನೋಂದಣಿ ಮಾಡಲಿಕ್ಕೆ ನಿಮಗೆ ಅರ್ಜಿಯನ್ನು ಕೊಡುವಂಥದ್ದು ಈ ಕಾರ್ಯಕ್ರಮಗಳು ಕೂಡ ಇದೆ. ಮತ್ತು ಒಂದು ಮತದಾನಕ್ಕೆ ಮಹತ್ವವನ್ನು ಎಲ್ಲರೂ ಕೂಡ ಹೇಳಿದ್ದಾರೆ. ದಯವಿಟ್ಟು ತಿಳಿದುಕೊಳ್ಳಿ, ಒಂದು ಮತದಾನಕ್ಕಾಗಿ ಏನಲ್ಲಿ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತ ಎಷ್ಟು ಅಮೂಲ್ಯವಾಗಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಈ ಮತದಾನ ಮಾಡಲಿಕ್ಕೆ ಮತ್ತು ಮತದಾರನ ನೋಂದಣಿ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥದ್ದು, ಪ್ರಚೋದನೆ ಕೊಡುವಂಥದ್ದು, ಮತ್ತು ಪ್ರಚಾರ ಮಾಡುವಂಥದ್ದು, ನಾವು ಒಂದಷ್ಟು ಅದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಇಲಾಖೆಗಳ ಮುಖಾಂತರ, ಶಾಲೆಗಳ ಮುಖಾಂತರ ಮತ್ತು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕೈಗೊಳಿಸಿದ್ದಾರೆ. ಬಟ್ ಈ ಸಮಾರಂಭಕ್ಕೆ ಬರಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಅದರ ಜೊತೆಗೆ ನೀವು ಈ ಮತದಾನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ. ಮಾನ್ಯ ಸೈಕಾಂಶವರು, ನಮ್ಮ ಈವರವರು, ಕಮಿಷನರ್ ಅವರು, ನಾವೆಲ್ಲ ಸೇರಿಕೊಂಡು ನಿಮ್ಮನ್ನೆಲ್ಲ ಯಾರೆಲ್ಲ ಭಾಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಅವರನ್ನು ಕೂಡ ಗುರುತಿಸ್ಕೊಳ್ಬೇಕಾಗ್ತದೆ. ಈ ಗುರುತಿಸ್ಕೊಳ್ಳೋದ ಸಮಯ ಎಲ್ಲರನ್ನು ಗುರುತಿಸ್ಕೊಳ್ಳಿಕ್ಕಾಗಲ್ಲ. ನಮ್ಮನ್ನು ಮತ್ತು ನಮ್ಮ ಸರ್ ಮಾಸ್ಟರ್ ಇದ್ದಾರೆ, ಅವರನ್ನು ಗುರುತಿಸ್ಕೊಳ್ಳೋದು, ಆರೋಪ ಇದೆ, ನಮ್ಮನ್ನೆಲ್ಲ ಗುರುತಿಸ್ಕೊಳ್ಳಿಕ್ಕಾಗಲ್ಲ. ಅದಕ್ಕೊಂದು ಒಂದು ಮಾನದಂಡ ಇದೆ, ಅದಕ್ಕೊಂದು ಅರ್ಹತೆ ಇದೆ, ಅದಕ್ಕೊಂದು ಕಮಿಟಿ ಅಂತ ಇದೆ. ಆ ಕಮಿಟಿ ಪ್ರಕಾರ ನಿಮ್ಮ ನಾವು ಆಯ್ಕೆ ಮಾಡ್ತೇವೆ. ಅಲ್ಲಿ ಯಾರು ಇದ್ದಾರೆ ಮತ್ತೆ ನಿಮಗೆ ಮುಂದಕ್ಕೆ ಕೂಡ ವರ್ಷದಲ್ಲಿ ಆ ಒಂದು ಅವಕಾಶಗಳು ಸಿಗಬಹುದು. ಎಲ್ಲದಕ್ಕೊಂದು ಮಾನದಂಡಗಳಂತಿವೆ. ಆ ಮಾನದಂಡಗಳನ್ನು ಉಪಯೋಗಿಸಿ ಇವತ್ತು ನಾವು ಕೆಲವರಿಗೆಲ್ಲ ಅದು ಗೌರವ ಸಿಕ್ಕಿದೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳು ಪ್ರಜಾಪ್ರಭುತ್ವ ಮತದಾನದ ಒಂದು ಹಕ್ಕು ಏನು, ಅದರ ಕರ್ತವ್ಯ ಏನು ಇದೆಲ್ಲ ಇರುವಂಥದ್ದು ಒಂದು ಮತದಾರರ ದಿನ. ಪ್ರತಿಯೊಂದಕ್ಕೂ ನಾವು ಟೀಚರ್ಸ್ ಡೇ, ಡಾಕ್ಟರ್ಸ್ ಡೇ ಮತ್ತು ವೃದ್ಧಾಪ್ಯ ಡೇ ಇದೆಲ್ಲ ಮಾಡ್ತೇವೆ. ಡೇ ಅಂದರೆ ಆ ದಿನ ಆಚರಿಸುವಂಥದ್ದು ಮತ್ತೆ ನೆನಪಿಗೆ ತರುವಂಥದ್ದು, ಇದು ಮುಖ್ಯ ಉದ್ದೇಶ. ಈ ಒಂದು ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಇದಕ್ಕೆಲ್ಲ ನಾವೆಲ್ಲ ಒಟ್ಟು ಸೇರಿ ಕೈ ಜೋಡಿಸಬೇಕು. ಮುಖ್ಯವಾಗಿ ನಮ್ಮ ಗೌರವಂತ ಪತ್ರಿಕಾ ಮಾಧ್ಯಮ ಒಂದು ಮತದಾರರ ದಿನ ಅಂತ ಹೇಳ್ತೀವಿ, ನ್ಯಾಷನಲ್ ವೋಟರ್ಸ್ ಡೇ. ಯಾಕೆ ಇಷ್ಟು ಒಂದು ಪ್ರಮುಖವಾದ ದಿನ? ಯಾಕೆ ಅಂತ ಸ್ವಲ್ಪ ತಮ್ಮೆಲ್ಲರಿಗೆ, ನಾನು ಇಲ್ಲಿ ಒಂದು ಹೇಳ್ತಾ ಇದ್ದೆ, ನನಗೆ ಹಿಸ್ಟ್ರಿ ಭಾಳ ಇಷ್ಟ. ಇತಿಹಾಸ ನಾವೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ದೇಶದ, ನಮ್ಮ ಪ್ರಪಂಚದ, ನಮ್ಮ ಸಮಾಜದ. ಹಾಗಿದ್ರೆ ನಾವೇ ಈಗಲೇ ನಮಗೆ ಏನೇನು ವಿಚಾರಗಳು ಈಗ ನಮ್ಮ ಕೈದಲ್ಲಿ ಇದೆ, ಏನು ರೈಟ್ಸ್ ಅಂತ ಹೇಳ್ತೀವಿ, ಹಕ್ಕುಗಳು, ಅಧಿಕಾರಗಳು ನಮಗೆ ಇದೆ, ಅದನ್ನು ನಾವೇ ಅಪ್ರಿಷಿಯೇಟ್ ಮಾಡಲಿಕ್ಕೆ ನಮಗೆ ಭಾಳ ಈಸಿ ಆಗುತ್ತೆ. ಹಿಂದೆ ಏನಿರಲಿಲ್ಲ, ಈಗ ಏನಿದೆ ಅಂತ ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿ ಬೆನಿಫಿಟ್ ಅಂಡ್ ವಾಟ್ ಇಸ್ ದಿ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಐಡಿಯಾ. ವೋಟ್ ಅಂತ ಒಂದು ಹೇಳ್ತೀವಿ, ಭಾಳ ಒಂದು ಮಾಮೂಲಿ ಆಗಿಬಿಟ್ಟಿದೆ ಆ ವಾರ್ಡ್ನ. ಎಲ್ಲರೂ ಕೇಳ್ತಾ ಇರ್ತೀವಲ್ಲ, ಸ್ಕೂಲಲ್ಲಿ ಕೂಡ ವೋಟಿಂಗ್ ಮಾಡ್ತೀರಿ ನೀವು, ಸ್ಟೂಡೆಂಟ್ ಅಸೋಸಿಯೇಷನ್ ನೇಮಕ ಮಾಡ್ತೀರಿ, ಕೆಲವು ಕಡೆ ಹಾಸ್ಟೆಲ್ಗಳಲ್ಲಿ ತಗೊಂಡಿರ್ತೀರಿ, ಫುಡ್ ಸಮಿಟಿ ಮತ್ತು ಅದೆಲ್ಲ ಹೈಜೀನ್ ಸಮಿತಿ ಅದೆಲ್ಲ ಆಯ್ಕೆ ಮಾಡ್ತೀರಿ. ಸೊ ವೋಟಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇಟ್ಸ್ ಅ ವೆರಿ ಕಾಮನ್ ವರ್ಡ್ನ. ಬಟ್ ಆ ಹಿಂದೆ ಒಂದು ಸ್ಟೋರಿ ಇದೆ. ಈ ಒಂದು ವೋಟ್ ಕಾನ್ಸೆಪ್ಟ್ ಅಂತ ಬರಲಿಕ್ಕೆ ಈ ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ, ಮಾನವ ಸಮಾಜದಲ್ಲಿ ಒಂದು ವೋಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರಬೇಕು, ವೋಟಿಂಗ್ ಅಂತ ಒಂದು ರೈಟ್ ಸಿಗಬೇಕು ನಮಗೆ. ನಮ್ಮದು ಲೀಡರ್ ಯಾರು ಇರ್ತಾರೆ ಅದು ನಾವೇನೇ ಆಯ್ಕೆ ಮಾಡಬೇಕು ಅಂತದ್ದು ವಿಚಾರಕ್ಕೋಸ್ಕರ ಕೋಟಿಗಟ್ಟಲೆ ಜನರು ಅವರ ಜೀವನದ ಬಲಿದಾನ ಕೊಡ್ತಾರೆ, ಕಾಯ್ಕೊಡ್ತಾರೆ. ಹಿಂದೆಲ್ಲ ನಮ್ಮೆಲ್ಲರಿಗೂ ಗೊತ್ತಿರಬಹುದು, ಅಷ್ಟು ಒಂದು ಟೆಕ್ನಾಲಜಿ ಇರಲಿಲ್ಲ, ಕಾನೂನು ಇರಲಿಲ್ಲ, ಅಧಿನಿಯಮಗಳು ಇರಲಿಲ್ಲ. ಸಮಾಜದಲ್ಲಿ ಯಾರು ಸ್ವಲ್ಪ ಶಕ್ತಿಶಾಲಿ ಇದ್ದರು, ಯಾರ ಹತ್ರ ಸ್ವಲ್ಪ ಪವರ್ ಇತ್ತು, ದುಡ್ಡು ಆಗಲಿ ಅಥವಾ ಫಿಸಿಕಲಿ ಸ್ಟ್ರಾಂಗ್ ಆಗಲಿ, ಅವರನ್ನೇ ರೂಲ್ ಮಾಡ್ತಾ ಇದ್ರು. ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ತಾ ಇದ್ರು.
ಸಂಪನ್ಮೂಲ ಎಷ್ಟು ಇತ್ತು? 90% ಯಾರಿಗೆ ಹೋಗ್ತಾ ಇತ್ತು? ಯಾರು ಪವರ್ಫುಲ್ ಇತ್ತು ಅವರಿಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಒಂದು ಬೇಡಿಕೆ ಶುರುವಾಯಿತು. ನಮಗೆ ಕೂಡ ಯಾರು ಡಿಸಿಷನ್ ಮಾಡ್ತಾ ಇದ್ದಾರೆ, ಯಾರು ಎಲ್ಲ ನಿರ್ಧಾರ ಮಾಡ್ತಾ ಇದ್ದಾರೆ, ಸಂಪನ್ಮೂಲ ಹೇಗೆ ಬಳಸಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಟ್ಯಾಕ್ಸ್ ಎಷ್ಟು ಚಾರ್ಜ್ ಮಾಡಬೇಕು, ಅದರಲ್ಲಿ ಎಲ್ಲ ನಮಗೆ ಕೂಡ ಒಂದು ವಾಯ್ಸ್ ಇರಬೇಕು. ಎಲ್ಲ ಜನರು ಒಂದು ಬೇಡಿಕೆ ಸ್ಟಾರ್ಟ್ ಮಾಡಬೇಕು. ಅದು ಫಸ್ಟ್ ಸ್ಟಾರ್ಟ್ ಆಯಿತು ಫ್ರೆಂಚ್ ರೆವಲ್ಯೂಷನ್ ಟೈಮ್, ಫ್ರಾನ್ಸ್. ಆವಾಗಿನ ಫ್ರಾನ್ಸಲ್ಲಿ ಎಲ್ಲ ಇದು ನಮ್ಮ ರೈತರು, ಫ್ರಾನ್ಸ್ನ ರೈತರು ಭಾಳ ಕಷ್ಟದಲ್ಲಿದ್ದರು. ಬಡವರಿಗೆ ಏನು ಯಾರು ಕೇಳ್ತಾ ಇರಲಿಲ್ಲ, ಅಭಿಪ್ರಾಯ ಅವ್ರದ್ದು ಯಾರು ತಗೊಳ್ತಾ ಇರಲಿಲ್ಲ. ಅವ್ರಿಗೊಂದು ಫ್ರೆಂಚ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳು ಇವತ್ತು ಹೋಗಿ ಗೂಗಲ್ ಮಾಡಬೇಕು, ಎಲ್ಲ ಗೂಗಲ್ ಮಾಡ್ತಾ ಇರ್ತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಇದ್ದೀರಿ, ರೀಲ್ಸ್ ನೋಡ್ತಾ ಇರ್ತೀರಿ, ಸ್ವಲ್ಪ ಒಳ್ಳೆ ವಿಚಾರ ಕೂಡ ಹೋಗ್ಬೇಕು. ಸೊ ಫ್ರೆಂಚ್ ರೆವಲ್ಯೂಷನ್ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಓಕೆ, ಸೊ ಆವಾಗ ಇದು ಒಂದು ವೋಟಿಂಗ್ ಕಾನ್ಸೆಪ್ಟ್ ಶುರುವಾಯಿತು. ನಮಗೆ ಡೆಮೋಕ್ರಸಿ ಇರಬೇಕು, ನಮಗೆ ನಮ್ಮ ಲೀಡರ್ ಆಯ್ಕೆ ಮಾಡಲಿಕ್ಕೆ ವೋಟಿಂಗ್ ಅವಕಾಶ ಸಿಗಬೇಕು ಅಂತ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಬ್ರಿಟಿಷ್ ಆಡಳಿತ ಇತ್ತು. 300 ವರ್ಷಗಳು ಅವರು ನಮಗೆ ಲೂಟಿ ಮಾಡಿದರು. ನಮಗೆ ಏನು ಅಂತ ಈ ಥರ ಒಂದು ಕೂತ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಅಧಿಕಾರ ಇರಲಿಲ್ಲ. ಅದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ, ಇದರದ್ದು ವ್ಯಾಲ್ಯೂ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಫ್ರೀ ಮೀಡಿಯಾ ಕೂತ್ಕೊಳ್ತಾರೆ, ನಮ್ಮ ಎಲ್ಲ ಮಾಧ್ಯಮ ಮಿತ್ರರೆಲ್ಲ ಬರೀತಾರೆ. ಫ್ರೀ ಮೀಡಿಯಾ ಇರಲಿಲ್ಲ. ಏನಾದರೂ ಬರೆದಿದ್ರೆ ಈ ಬ್ರಿಟಿಷ್ ಅಧಿಕಾರಿ ಸರಿ ಇಲ್ಲ ಅಂತ ಜೈಲು. ಸೊ ಆ ವ್ಯಾಲ್ಯೂ ಏನಂತ ನಾವು ಅದನ್ನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಬ್ರಿಟಿಷ್ ಟೈಮ್ನಿಂದ ಇಲ್ಲಿವರೆಗೆ ಬರಲಿಕ್ಕೆ ಕೂಡ ನಮಗೆ ತುಂಬಾ ಹೋರಾಟ ಮಾಡಬೇಕಿತ್ತು. ಒಂದು 17 ಕೋಟಿ ಜನರು ನಮ್ಮ ಭಾರತೀಯರು ಅವರ ಜೀವನ ಕಳೆದುಕೊಂಡ್ರು ಬಿಕಾಸ್ ಆಫ್ ಹಸಿವಿನಿಂದ. ಅದು ಫಮೈನ್ ಅಂತ ಹೇಳ್ತೀವಿ, ಬರಗಾಲ ಅಂತ ಹೇಳ್ತೀವಿ. ಅದರಲ್ಲಿ ತುಂಬಾ ಜನ ಸತ್ತರು. ನಮ್ಮ ಹೋರಾಟಗಾರರು ಎಲ್ಲರಿಗೆ ಜೈಲು ಹಾಕಿದ್ರು, ಏನೇನು ಆಗಿದ್ರು. ಸೊ ತುಂಬಾ ಕಷ್ಟದಿಂದ ತುಂಬಾ ಹೋರಾಟ ಮಾಡಿಕೊಂಡು ನಾವೇ 1947ರಲ್ಲಿ ಸ್ವತಂತ್ರ ಆಗ್ತೀವಿ. ಫಸ್ಟ್ ದೇಶ ಇಡೀ ಪ್ರಪಂಚದಲ್ಲಿ ನಾವೇ ನೋಡಿದರೆ ಫಸ್ಟ್ ದೇಶ, ಮತ್ತೆ ಒಂದೇ ಮಾತ್ರ ಎಕ್ಸಾಂಪಲ್, ಇಲ್ಲಿವರೆಗೆ ಬೇರೆ ಯಾವುದು ದೇಶ ಕೂಡ ಆಗಿಲ್ಲ. ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಬಿ ಎ ಡೆಮೋಕ್ರಸಿ ರೈಟ್ ಫ್ರಮ್ ಡೇ 1. ನಾವೇ ಹುಟ್ಟಿದ್ದೀವಿ ದೇಶ ಆಗಿ 1947ರಲ್ಲಿ. ಸೆಕೆಂಡ್ ಡೇ ನಮ್ಮ ಡಿಸಿಷನ್ ಆಯಿತು, ನಾವೇ ಪ್ರಜಾಪ್ರಭುತ್ವ ದೇಶ ಆಗಿರ್ತೀವಿ. ಬೇರೆ ಎಲ್ಲೂ ಆಗಿಲ್ಲ. ನಾವು ಇಡೀ ಹಿಸ್ಟ್ರಿನ ನೋಡಿ, ಅಮೆರಿಕ ಅಂತ ಹೇಳ್ತಾರೆ ಅವರು, ನಾವೇ ಫಸ್ಟ್ ಡೆಮೋಕ್ರಸಿ ಆಫ್ ದಿ ವರ್ಲ್ಡ್ ಅಂತ. ಇರಲಿ, ಬಟ್ ಅವರು ಫ್ರೀ ಆಗಿದ್ರು. ಅವರು ನಮ್ಮ ಥರ ಬ್ರಿಟಿಷ್ ಶಾಸನ ಕೆಳಗಡೆ ಇರಲಿಲ್ಲ. ಅವರು ಹೋಗಿ ಆಫ್ರಿಕಾದಲ್ಲಿ ಗುಲಾಮಿಗಿರಿ ಸ್ಟಾರ್ಟ್ ಮಾಡಿ, ಸ್ಲೇವ್ ಇದು ಮಾಡಿ, ತುಂಬಾ ಒಂದು ಅದರದ್ದು ಇತಿಹಾಸ ಇದೆ, ಹೇಗೆ ಅವರು ಮುಂದೆ ಬಂದಾಗ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದರೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಕೂತಿದ್ದಾರೆ ಎಲ್ಲ, ಗರ್ಲ್ಸ್ ಸ್ಟೂಡೆಂಟ್ಸ್. ಗರ್ಲ್ಸ್ಗಳಿಗೆ, ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಇರಲಿಲ್ಲ, ಬರೀ ಗಂಡಸರಿಗೆ ಕೊಡ್ತಾ ಇದ್ರು. ಅದಕ್ಕೆ ಫೆಮಿನಿಸಮ್ ಅಂತ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ನೋಡಿದಿರಾ? ಇವರು ನಮ್ಮ ಮಕ್ಕಳು ಹೇಳಬೇಕು, ನೋಡಿದಿರಾ ಫೆಮಿನಿಸಮ್ ಏನಂತ ಗೊತ್ತಿದೆಯಾ? ಮಹಿಳೆವಾದ ಅಂತ ಹೇಳ್ತೀವಿ ನಮ್ಮ ಪ್ರಕಾರ, ಹೌದಲ್ಲ? ಮಹಿಳೆಯರಿಗೆ ಕೂಡ ಈಕ್ವಲ್ ರೈಟ್ಸ್ ಇರಬೇಕು, ಅಷ್ಟೊಂದು ಇರಲಿಲ್ಲ. ಸೊ ಫೆಮಿನಿಸಮ್ ಸ್ಟಾರ್ಟ್ ಆಯಿತು. ಸೊ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ನೋ ಒನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅಂತ ಹೇಳೋದು. ಅಂದ್ರೆ ಯಾರೊಬ್ರು ಸಹ ಮತ ಹಾಕದೆ ಉಳಿಯುವಂತಿಲ್ಲ ಅನ್ನುವಂತಹ ಧ್ಯೇಯದೊಂದಿಗೆ ಪ್ರತಿಯೊಬ್ಬರಿಗೂ ಸಹ ಮತ ಹಾಕುವಂತಹ ಅವಕಾಶ ಸಿಗಬೇಕು ಅಂತೇಳಿ ಕಮಿಟೆಡ್ ಆಗಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸಾಕಷ್ಟು ಖರ್ಚನ್ನು ಮಾಡ್ತಾ ಇದೆ. ನಿಮ್ಗೆ ಏನಾದ್ರು ಅಂದಾಜು ಇದೆಯಾ ಖರ್ಚು ಎಷ್ಟು ಮಾಡುತ್ತೆ ಅಂತ? ಎನಿ ಸ್ಟೂಡೆಂಟ್ಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ಖರ್ಚು ಮಾಡಿದ್ರೆ ನಿಮ್ಗೆ ಗೊತ್ತಾ? ಯಾರಾದ್ರೂ ಗೆಸ್ ಮಾಡ್ಬೋದಾ? ಪರ್ ಹೆಡ್ಗೆ ಕೇಳಿಸ್ಕೊಳ್ಳಿ, ಆಲ್ ಓವರ್ ಇಂಡಿಯಾ ಎಷ್ಟು ಜನ ವೋಟ್ ಹಾಕಿದ್ರೆ ನಿಮ್ಗೆ ಗೊತ್ತಿದೆ. ಪರ್ ಹೆಡ್ಗೆ ಏನಿಲ್ಲ ಅಂತಂದ್ರು 700 ಇಂದ 800 ರೂಪಾಯಿ ಖರ್ಚಾಗುತ್ತೆ. ಯೋಚನೆ ಮಾಡಿದ್ರೆ ಯಾವಾದ್ರು ಪರ್ ಹೆಡ್? ಸೊ ಅಷ್ಟು ಮಟ್ಟಿಗೆ ಖರ್ಚು ಮಾಡಿ ಪ್ರತಿಯೊಬ್ಬರಿಗೂ ಸಹ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕು ನಿಮಗೆ. ಇಂಡೆಲಿಬಲ್ ಇಂಕ್ ನಮ್ಮ ಬೆರಳಿಗೆ ಹಚ್ಚಲಾಗುತ್ತಲ್ಲ, ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಗೊತ್ತಾ? ಎಲ್ಲಿ? ಮೈಸೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಆಲ್ ಓವರ್ ಇಂಡಿಯಾ ಹೋಗುತ್ತೆ. ಬರೀ ಅಷ್ಟೇ ಅಲ್ಲ, ಸುಮಾರು 25 ದೇಶಗಳಿಗೆ ರಫ್ತಾಗುತ್ತೆ. ಅದು ಅಷ್ಟು ಕ್ರೆಡಿಬಲ್ ಇದೆ, ಅಷ್ಟು ಇಂಡೆಲಿಬಲ್ ಇದೆ ಅನ್ನುವಂತ ಕಾರಣಕ್ಕೆ. ಈಗ ಏನಂತಂದ್ರೆ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಒಳಗಡೆ ನಮ್ಮ ಬೆರಳಿಗೆ ನಾವು ತಯಾರಿಸ್ತಕ್ಕಂಥ ಇಂಕು ಅಷ್ಟು ಪವಿತ್ರವಾದಂಥದ್ದು ನಮ್ಮ ಬೆರಳಿಗೆ ಸಿಕ್ಕಿಲ್ಲ ಅಂತಂದ್ರೆ ಅದು ನಮ್ಗೆ ನಾವೇ ಮಾಡ್ಕೊಡೋಂಥ ವಂಚನೆ ಅಲ್ವಾ? ವಿ ಹ್ಯಾವ್ ಟು ಕನ್ಸಿಡರ್ ದಟ್ ವೇ. ನಮ್ಮ ಹಕ್ಕು, ನಮ್ಮ ಸಹಭಾಗಿತ್ವ ಮತ್ತು ನಮ್ಮ ಒಳಗೊಳ್ಳುವಿಕೆ ಹಬ್ಬವನ್ನ ನಾವು ಅರ್ಥಗರ್ಭಿತವಾಗಿ ಆಚರಿಸೋದಕ್ಕೆ ಬೇಕೇ ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಐತಿಹಾಸಿಕವಾಗಿ ನೋಡಿದಾಗ ವೋಟಿಂಗ್ ಪವರ್ಸ್ ಇರಲಿಲ್ಲ.
ನಾನು ಈಗಾಗಲೇ ಉದಾಹರಣೆ ಕೊಟ್ಟಂತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನ್ನ ಯಾವ ವಿಚಾರಕ್ಕೂ ತಗೊಳ್ತಾ ಇಲ್ಲ, ಅಥವಾ ಯಾವ ಒಂದು ನಿರ್ಧಾರವನ್ನು ತಗೋಬೇಕಾದ್ರೂ ಸಹ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೋತಿಲ್ಲ ಅಂತಂದ್ರೆ ಎಷ್ಟು ದುಃಖ ಆಗುತ್ತೆ. ಹಂಗಿರುವಾಗ ನಿಮ್ಮ ಸಹಭಾಗಿತ್ವವನ್ನ ದೇಶಕ್ಕೆ ಬೇಡ ಅಂತೇಳಿ ಒಂದು ವೇಳೆ ನಿಮ್ಮನ್ನ ದೂರ ಇಟ್ಟರೆ ಎಷ್ಟು ನೋವಾಗ್ಬೋದು. ಅದನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ತೀವ್ರತೆ, ನಾವು ಯಾಕೆ ಡೆಮೋಕ್ರೆಟಿಕ್ ಪ್ರೋಸೆಸ್ ಒಳಗಡೆ ನಾವು ಇರಬೇಕು, ಅಂಡ್ ರೈಟಿಂಗ್ ದ ಹಿಸ್ಟ್ರಿ ಅಂಡ್ ರೈಟಿಂಗ್ ದಿ ಫ್ಯೂಚರ್ ಆಫ್ ದ ನೇಷನ್ will be decided by us. ಹಾಗಾಗಿ I request all the students to come forward. ನೀವು ಮುಂದೆ ಬಂದು ನೀವು ಏನ್ ಮಾಡ್ಬೋದು ಅಂತ ನಾನು ಪ್ರಶ್ನೆ ಕೇಳಿದೆ. what will your answer? ಏನ್ ಮಾಡ್ಬೋದು ಈಗ ಸ್ಟೂಡೆಂಟ್ಸ್? ಏನ್ ಮಾಡ್ಬೋದು? ನೀವು ರಿಜಿಸ್ಟರ್ ಆಗೋದು ಒಂದು, ಆಮೇಲೆ ಅಷ್ಟೇನಾ, ಸಾಕಾ? ಮಾತಾಡಿ. ಏನ್ ಮಾಡ್ಬೋದು? ರಿಜಿಸ್ಟರ್ ಆಗೋದು, ನೀವು ಬೇರೆಯವರಿಗೆ ಮೋಟಿವೇಟ್ ಮಾಡುವಂಥದ್ದು, ಸಾಧ್ಯವಾದಷ್ಟು ಅವೇರ್ನೆಸ್ ನ ನೀವು ಕ್ರಿಯೇಟ್ ಮಾಡುವಂಥದ್ದು. ನಾವು ಸಾಕಷ್ಟು ಸೆಲ್ಫಿಗಳು ನೋಡ್ತಾ ಇರ್ತೀವಿ, ಅದರಲ್ಲೆಲ್ಲ ತುಂಬಾ ಮೋಸ್ಟ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಲೈಕ್ ಸೆಲ್ಫಿ ಯಾವುದು ಗೊತ್ತಾ ನಮ್ಮೆಲ್ಲರಿಂದ? ನೀವು ಅವತ್ತು ದಿನ ವೋಟ್ ಹಾಕಿ, ನಾವು ಎಲೆಕ್ಷನ್ ನಲ್ಲಿ ವೋಟ್ ಹಾಕಿದೀವಿ ಅಂತ ಹೇಳಿ ಬೇರೆಯವ್ರನ್ನ ತೋರಿಸಿ ಆಗ್ತಿರಲ್ಲ, ದಟ್ ವಿಲ್ ಬಿ ದಿ ಮೋಸ್ಟ್ ಸೀಕ್ರೆಟ್ ಸೆಲ್ಫಿ ದಟ್ ವಿ ಕ್ಯಾನ್ ಎವರ್ ಸಿ. ಅರ್ಥ ಆಗ್ತಿದ್ಯಾ? ಸೊ ನಾವು ಒಂದು ವೇಳೆ ಏನಾದ್ರು ನಮ್ಮ ಡಿಜಿಟಲ್ ಅಥವಾ ಟೆಕ್ನಾಲಜಿಕಲ್ ಎರಾದಲ್ಲಿ ನಾವೆಲ್ಲ ಈ ಥರದೆಲ್ಲ ನಾವು ಬಳಸ್ಕೊಳ್ಬೋದು, ಸೋಷಿಯಲ್ ಮೀಡಿಯಾ ಇತ್ಯಾದಿ ಅಂತಂದ್ರೆ ನಾವು ಬಳಸ್ಕೊಳ್ಬೇಕಾಗಿ ಯಾವ ರೀತಿಯಲ್ಲಿ ಅಂತಂದ್ರೆ ನಮ್ಮ ದೇಶದ ಭವಿಷ್ಯವನ್ನ ಬರೀತಕ್ಕಂಥ ಕೆಲಸದಲ್ಲಿ, ದೇಶದ ಒಂದು ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ನಾವು ಸಹ ಇದ್ದೇವೆ, ನಮ್ಮದು ಸಹ ಹಕ್ಕಿದೆ, ನಾವು ಸಹ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಇದ್ದೇವೆ ಎನ್ನುವಂತ ಖಚಿತತೆಯನ್ನ ನಾವು ವ್ಯಕ್ತಪಡಿಸಿದಾಗ ಮಾತ್ರ. ಐ ಹೋಪ್ ದ ಸ್ಟೂಡೆಂಟ್ಸ್ ಆರ್ ಕನ್ವಿನ್ಸ್ಡ್. ಆರ್ ಯು ಕನ್ವಿನ್ಸ್ಡ್? Are you getting the idea of why we have to celebrate all this? ನಮ್ಮ ಇವತ್ತಿನ ದಿನವನ್ನ ನಾವು ಸೆಲೆಬ್ರೇಟ್ ಮಾಡಬೇಕಾದ್ರೆ ಮೂಲ ಉದ್ದೇಶವೇ ಎಲ್ಲರೂ ಸಹ ರಿಜಿಸ್ಟರ್ ಆಗಿ ಎಲ್ಲರೂ ಸಹ ನಾವು ನಮ್ಮ ಡೆಮೋಕ್ರೆಟಿಕ್ ಪ್ರೋಸೆಸ್ ಒಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋಂಥದ್ದು. I request any of you to think just the absence of your voting. ನಿಮ್ಮ ಒಂದು ಓಟು, ನೀವು ಅನ್ಕೊಳ್ಬೋದು ನನ್ನ ಒಂದು ಓಟಿಂದ ನಮ್ಮ ದೇಶದ ಭವಿಷ್ಯನೂ ಅಷ್ಟೇನು ಬದಲಾಗುದಿಲ್ಲ ಅಂತ, ಅಥವಾ ನಾನು ಯಾಕೆ ಓಟ್ ಹಾಕ್ಬೇಕು, ನನಗೆ ಬೇಕಾದ ಫೆಸಿಲಿಟಿ ಸಿಗ್ತಿಲ್ಲ ಅನ್ನೋದು ಒಂದು ಪ್ರೊಟೆಸ್ಟಿಂಗ್ ನಾವು ಒಂದು ಭಾಗವಾಗಿಯೂ ಸಹ ನಿಮ್ಮ ಆ ನಿರ್ಧಾರ ಮಾಡ್ಬೋದು. ಆದ್ರೆ 1/3 ಆಫ್ ದ ವೋಟರ್ಸ್ ಇನ್ನೂ ಮುಂದೆ ಬರ್ತಿಲ್ಲ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾರೆ. somewhere around 65 to 75 ನೋಡ್ತಾ ಇರ್ತೀವಿ. ಕೆಲವು ಕಡೆ ಅರ್ಬನ್ ಏರಿಯಾಸ್ದಲ್ಲಿ ಟು ಆರ್ ಶಾಕಿಂಗ್, ಅರ್ಬನ್ ಏರಿಯಾಸ್ದಲ್ಲಿ ಕಡಿಮೆ ಇದೆ. ಅದು ನಮ್ಗೆ ತುಂಬಾ ನೋವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಹ ನಾನು ವೋಟ್ ಹಾಕದೆ ಉಳಿಯುವುದಿಲ್ಲ. ಅದಕ್ಕೋಸ್ಕರನೇ ಈ ವರ್ಷ ನಾವು ನಮ್ಮ ವೋಟರ್ಸ್ ಡೇ, ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಥೀಮ್ ಏನಿದೆ ಅಂತಾನೆ ನಥಿಂಗ್ ಲೈಕ್ ವೋಟಿಂಗ್. ಐ ವೋಟ್ ಫಾರ್ ಶೋರ್. ನಾನು ನಥಿಂಗ್ ಲೈಕ್ ವೋಟಿಂಗ್ ಅಂತ ಹೇಳ್ತೀನಿ, ನೀವೆಲ್ಲರೂ ಸಹ ಐ ವೋಟ್ ಫಾರ್ ಶೋರ್ ಅಂತ ಹೇಳ್ಬೇಕು. ಓಕೆ ಓಕೆ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಹೇಳಿ ಜೊತೆಗೆ ಹೇಳಿ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಇಷ್ಟೇನಾ? ನೀವು ಬನ್ನಿ ಉಪಯೋಗ ತೋರಿಸಿ ನಮ್ಮ ವಿದ್ಯಾರ್ಥಿಗಳು ಜೋಶ್ ಎಷ್ಟಿದೆ ಅಂತೇಳಿ. ಈ ಚಾವಣಿ ಮೇಲೆ ಹೋಗ್ಬೇಕು. ಆರ್ ಯು ರೆಡಿ? ನಥಿಂಗ್ ಲೈಕ್ ವೋಟಿಂಗ್. ಈಗ ಹೇಳಿ, ಐ ವೋಟ್ ಫಾರ್ ಶೋರ್ ಹೇಳ್ಬೇಕು. ನಥಿಂಗ್ ಲೈಕ್ ವೋಟಿಂಗ್. ಪುತ್ತೂರಲ್ಲಿ ದಮ್ಮಿಲ್ಲಪ್ಪ, ಬನ್ನಿ ನೀವು ಅಲ್ಲಿ ಉಪಯೋಗ ಆಯ್ತಾ? ಆರ್ ಯು ರೆಡಿ? ನೀವು ಮೈಕೆಲ್ಲ ಆನ್ ಮಾಡಿ ಜಾಯ್ನ್ ಆಗಿ. ನಥಿಂಗ್ ಲೈಕ್ ವೋಟಿಂಗ್, ನಥಿಂಗ್ ಲೈಕ್ ವೋಟಿಂಗ್, ನಥಿಂಗ್ ಲೈಕ್ ವೋಟಿಂಗ್.